ಬುದ್ಧಿವಂತನಾಗುತ್ತಿರುವ ಮನುಷ್ಯ ಮಾನವೀಯ ಗುಣಗಳನ್ನು ಕಳೆದುಕೊಳ್ಳುತ್ತಿದ್ದಾನೆ. ನಮ್ಮಲ್ಲಿ ಹೃದಯವಂತಿಕೆಯೇ ಇಲ್ಲದಾಗಿದೆ. ಭಕ್ತಿ ಎನ್ನುವಂತಹದ್ದು ಅಚಲವಾಗಿರಬೇಕು. ನಾವು ದೇವರನ್ನು ಒಲಿಸಿಕೊಳ್ಳುವಲ್ಲಿ ಜಾಣರಾಗಬೇಕು. ದೇವರನ್ನು ಗಟ್ಟಿಯಾಗಿ ನಂಬಬೇಕು. ಹಾಗಾದಾಗ ಮಾತ್ರ ದೇವರು ಯಾವತ್ತೂ ನಮ್ಮ ಕೈ ಬಿಡುವುದಿಲ್ಲ ಎಂದು ಶ್ರೀಶ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾನಕೇರಿ ಮಠ ಸೊರಬ ಅವರು ನುಡಿದರು. ಅವರು ಸಿದ್ದಾಪುರ ತಾಲೂಕಿನ ಬೇಡ್ಕಣಿ ಬಳಿ ಇರುವ ಶ್ರೀ ಈಶ್ವರ ದೇವಸ್ಥಾನ ಮಾತಿಮಠ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ನಮ್ಮ ಪುರಾತನ ಸಂಸ್ಕೃತಿ ಉಳಿಸುವ ಇಂತಹ ಶ್ರೇಷ್ಠ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಕೊಳ್ಳಬೇಕು. ಎಲ್ಲರೂ ಜವಾಬ್ದಾರಿಯಿಂದ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕು, ರಕ್ಷಿಸಿಕೊಳ್ಳಬೇಕು. ಮುಂದಿನ ಪೀಳಿಗೆಗಳಿಗೆ ಇಂತಹ ಸ್ಥಾನಗಳು ಬೇಕಾಗುತ್ತವೆ. ಇಂತಹ ಸ್ಥಾನಗಳಿಂದ ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ಸಂಸ್ಕಾರ ಉಳಿಯುತ್ತವೆ. ಸ್ಥಾನದಲ್ಲಿ ಮಹಿಳಾ ಸಂಘದವರು, ಯುವಕರು ವಾರಕ್ಕೊಮ್ಮೆ ಭಜನೆಗಳನ್ನು ಮಾಡಿ ದೇವರ ಧ್ಯಾನವನ್ನು ಮಾಡುತ್ತಾ ಸಂಸ್ಕೃತಿಯನ್ನು ಕಾಪಾಡಬೇಕು ಎಂದರು. ವೇದಿಕೆಯಲ್ಲಿ ಪರಮೇಶ್ವರಯ್ಯ ಕಾನಳ್ಳಿಮಠ್, ಕಮಿಟಿ ಅಧ್ಯಕ್ಷ ಸುರೇಶ್ ಹೆಗಡೆ ದಂಪತಿಗಳು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನ ಕಟ್ಟಡ ಕಾರ್ಯದಲ್ಲಿ ಸಹಕರಿಸಿದವರನ್ನು ಸನ್ಮಾನಿಸಲಾಯಿತು. ಶನಿವಾರದಿಂದ ಸೋಮವಾರದವರೆಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆದವು. ಸೋಮವಾರ ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಾಂಗವಾಗಿ ನೆರವೇರಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದು ಸಂಪನ್ನಗೊಂಡಿತು. ಭಕ್ತರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು. ಮನುಷ್ಯ ಇಷ್ಟು ಬುದ್ಧಿವಂತನಾಗ್ತಾ ಇದ್ದಾನೆ, ಆತನಿಗೆ ಹೃದಯವಂತಿಕೆ ಇಲ್ಲದಾಗಿದೆ. ನಾವೆಲ್ಲ ಬಹಳ ಬುದ್ಧಿವಂತರಾಗ್ತಾ ಇದ್ದೇವೆ, ಹೃದಯವಂತಿಕೆ ನಮ್ಗೆ ಇಲ್ಲದಾಗಿದೆ. ಹಾಗಾಗಿ ನಾವೆಲ್ಲರೂ ಸಹಿತ ಭಗವಂತನನ್ನ ನಂಬಿಕೋಬೇಕು. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ, ನೀನು ಕಂಬದಿನ ಬಿಂಬದಿನ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೀನು ಮಂಕುತಿಮ್ಮ. ನಂಬದಿದ್ದನು ತಂದೆ, ನಂಬಿದನು ಪ್ರಹ್ಲಾದ. ನಿಮಗೆ ಗೊತ್ತಿರ್ಲಿ, ಭಕ್ತ ಪ್ರಹ್ಲಾದ ಸಿನಿಮಾ ನಿಮ್ಗೆ ಲಕ್ಷ ಬರ್ಬೇಕು. ಈ ಕಡೆ ರಾಜಕುಮಾರ, ಈ ಕಡೆಗೆ ಪುನೀತ್ ರಾಜಕುಮಾರ, ಆ ಕಡೆಗೆ ಹಿರಣ್ಯಕಶ್ಯಪು, ಈ ಕಡೆಗೆ ಪ್ರಹ್ಲಾದ, ಇಬ್ಬರ ಸಂವಾದ. ಇದು ನಂಬಿಯೂ ನಂಬದ ಇಬ್ಬಂದಿ ನೀನು. ನಮ್ಗೆ ಹೆಂಗಪ್ಪ ಅಂದ್ರ ಈಶ್ವರ ದೇವಾಲಯಕ್ಕೆ ಬಂದು ಸಂಕಲ್ಪವನ್ನು ಮಾಡಿ ನನ್ನ ಮಗನಿಗೆ ಒಳ್ಳೆ ಕೆಲಸ ಸಿಗ್ಬೇಕು, ಬೆಂಗಳೂರಿನಾಗ ಒಳ್ಳೆ ಕೆಲಸ ಸಿಗ್ಬೇಕು. ಅಕಸ್ಮಾತ್ ಅದ್ ಹೇಳಿದ್ರೆ ಈಶ್ವರ ದೇವಾಲಯ ಬಹಳ ಪವರ್ಫುಲ್ ಸಿಗ್ಬೇಕು. ಎಂತ ಮರ ಅಂತಂದ್ರೆ ಆಕಿಗೆ ಒಂದು ಕೆಲಸ ಹಚ್ಚಬಾರ್ದು. ಹಾಗಾಗಿ ನಾವು ನಂಬಬೇಕು, ಗಟ್ಟಿಯಾಗಿ ದೇವ್ರನ್ನ ನಂಬಬೇಕು. ಇಲ್ಲ ಅಂತಂದ್ರೆ ಸಿಂಬಳದಿ ನೀನು ಮಂಕುತಿಮ್ಮ. ಸಿಂಬಳದಾಗ ಬಹಳ ಶ್ರೇಷ್ಠ ಅಮೃತ ಪಂಚ ಪಕ್ವಾನ ಅಂತ ನೊಣ ತಿನ್ನಾಕ್ ಕುಂತಂದ್ರ ಅದು ಕುಂದಕತಿ, ಕಾಲ್ ಸಿಕ್ಕಂತಾವು, ಬಾಯಿ ಹಾಕತಿ, ಕನ್ಸ್ ಹಾಕತಿ, ರುಚಿ ಇಲ್ಲ ಅಂತ ಎತ್ತಕ್ ಹೋಗತಿ, ಅದು ಸಿಕ್ಕಂತತಿ. ಹಾರಕ್ ಹೋಗತಿ, ರುಚಿ ಇಲ್ಲ ಅಂತ ಹೇಳಿ ಕಾಲ್ ಸಿಕ್ಕಾಕೊಂಡ್ಬಿಟ್ಟಿರ್ತಾವು. ಹಾಗಾಗಿ ಸಿಂಬಳದಿ ನೀನು ಮಂಕುತಿಮ್ಮ ಟಿವಿ ಬಂದಪ್ಪ ಹೇಳ್ತಾರೆ. ಹಾಗಾಗಿ ನಮ್ಮ ಭಕ್ತಿ ಅನ್ನುವಂಥದ್ದು ಅಚಲವಾಗಿರ್ಬೇಕು, ನಂಬಿಕೆಯಿಂದ ಕೂಡಿರ್ಬೇಕು. ನಾವು ಎದರಲ್ಲೇ ಜಾಣರಾಗಬೇಕಪ್ಪ ಅಂತಂದ್ರೆ ದೇವರನ್ನ ಒಲಿಸಿಕೊಳ್ಳುವುದರಲ್ಲೇ ಜಾಣರಾಗಬೇಕು. ಆ ನಿಟ್ಟಿನಲ್ಲಿ ದೇವರನ್ನ ಗಟ್ಟಿಯಾಗಿ ನಂಬಿಕೊಳ್ಬೇಕು. ಹಾಗೆ ನಂಬಿಕೊಂಡಾಗ ಯಾವ ಕ್ಷಣದಲ್ಲಿಯೂ ಸಹಿತ ನಿಮ್ಮನ್ನ ಕೈ ಬಿಡೋದಿಲ್ಲ ಭಗವಂತ, ಮಾಡೇ ಮಾಡ್ತಾನೆ. ಇದು 100% ಸತ್ಯವಾಗಿರ್ತಕ್ಕಂಥದ್ದು. ಈಗ ಅಚಲವಾದ ನಂಬಿಕೆಯನ್ನು ನೀವು ಹೊಂದಿರಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನವನ್ನ ಮಾಡಿ ದೇವರನ್ನ ನಂಬುವ ಪ್ರಯತ್ನವನ್ನ ಮಾಡಬೇಕು. ಜೊತೆಗೆ ಕೊನೆಯದಾಗಿ ಹೇಳುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪುರಾತನ ಸಂಸ್ಕೃತಿಯನ್ನು ಉಳಿಸುವಂತಹ ಇಂಥ ಶ್ರೇಷ್ಠವಾದ ಸ್ಥಾನಗಳನ್ನ ಎಲ್ಲರೂ ಸಹಿತ ಜವಾಬ್ದಾರಿಯಿಂದ ರಕ್ಷಿಸಿಕೊಳ್ಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಇದು ನಿಮ್ಮಲ್ಲದೆ ಇರ್ಬೋದು, ಅದು ನಿಮ್ಮ ಮುಂದಿನ ಪೀಳಿಗೆಗೆ ಇಂಥ ಸ್ಥಾನಗಳು ಬೇಕಾಗ್ತವೆ. ಇಂಥ ಸ್ಥಾನಗಳಿಂದ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಉಳಿತವೆ. ನೀವು ನಿಮ್ಮ ಮಕ್ಕಳಿಗೆ ಬಹಳ ಆಸ್ತಿಯನ್ನ ಮಾಡೋದಕ್ಕಿಂತ, ಬಹಳ ಬ್ಯಾಂಕ್ ಬ್ಯಾಲೆನ್ಸ್ ನೀಡೋದಕ್ಕಿಂತ, ಬಹಳ ದೊಡ್ಡ ಪದವೀಧರಣ ಮಾಡೋದಕ್ಕಿಂತ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಮ್ಮ ಧರ್ಮದಲ್ಲಿ ಅವರನ್ನ ಜಾಗೃತಗೊಳಿಸುವಂತಹ ಪ್ರಯತ್ನವನ್ನ, ತೊಡಗಿಸಿಕೊಳ್ಳುವ ಪ್ರಯತ್ನವನ್ನ ಇವೆಲ್ಲರೂ ಮಾಡಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕ್ಷೇತ್ರವನ್ನ ಕೇಂದ್ರವಾಗಿರಿಸಿಕೊಂಡು ಸುತ್ತಮುತ್ತಿರ್ತಕ್ಕಂಥ ಎಲ್ಲರೂ ಸಹಿತ ನಿಮಗೆ ಸಾಧ್ಯ ಆದ್ರೆ ಸೋಮವಾರ ಒಮ್ಮೆ ಒಂದು ಮಹಿಳಾ ಬಳಗ, ಧರ್ಮಸ್ಥಳ ಸಂಘದವಲ್ಲ ಮಹಿಳಾ ಬಳಗಳಿದ್ದಾವೆ ಅಥವಾ ಸ್ವಸಹಾಯ ಸಂಘಗಳಿದ್ದಾವೆ, ನೀವು ವಾರಕ್ಕೊಮ್ಮೆ ಆದ್ರೂ ಬಂದು
ಭಜನೆಯನ್ನು ಮಾಡೋದ್ರ ಮೂಲಕ ಸಾಯಂಕಾಲ ಈ ಸ್ಥಾನದ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಳ್ಳುವಂತದ್ದು, ಅವಾಗ ನಮ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.